ಎಲ್ರಿಗೂ ನಮಸ್ಕಾರ. 9ನೇ ತಾರೀಕು ಕಾರ್ಮಿಕ ಸಂಘದ ಚುನಾವಣೆ ಇದೆ. ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ನಮ್ಮ ತಂಡ ಸನ್ನದ್ಧವಾಗಿದೆ. ಈ ಒಂದು 3 ವರ್ಷದ ಅವಧಿಯಲ್ಲಿ 2 ಚಾರ್ಟರ್ ಡಿಮ್ಯಾಂಡನ್ನು ಸೆಟ್ಲ್ ಮಾಡಲಿಕ್ಕೆ ಅವಕಾಶ ಇದೆ. 4 ವರ್ಷದ ಒಂದು ಬೆಸ್ಟ್ ಸ್ಯಾಲರಿಯನ್ನು ಮಾಡಲಿಕ್ಕೆ ನಾವು ಗುರಿಯನ್ನು ಇಟ್ಕೊಂಡಿದ್ದೇವೆ. ಮೆಡಿಕ್ಲೇಮ್ನಲ್ಲಿ ಒಂದು ಅಮೂಲಾಗ್ರವಾದಂಥ ಬದಲಾವಣೆಯನ್ನು ತರುವಂಥದ್ದಿದೆ. ಟರ್ಮ್ ಇನ್ಸೂರೆನ್ಸನ್ನು ಜಾರಿ ಮಾಡುವಂಥದ್ದಿದೆ. ಕಾರ್ ಸ್ಕೀಮ್ 1ರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾರು ಸಿಗುವಂಥದ್ದು ಆಗಬೇಕಾಗಿದೆ. ಜೊತೆಗೆ ಹೌಸಿಂಗ್ ಸೊಸೈಟಿ ಮುಖಾಂತರ ಪ್ರತಿ ಸದಸ್ಯರಿಗೂ ಕೂಡ ಒಂದು ಸೂರನ್ನು ನಿರ್ಮಾಣ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಸದಸ್ಯರಿಗೆ ಅತ್ಯುತ್ತಮವಾದಂಥ ಒಂದು ಸೌಲಭ್ಯ ಇರ್ತಕ್ಕಂಥ ಒಂದು ಬಡಾವಣೆಯನ್ನು ನಾವು ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದರ ಜೊತೆಗೆ ನಿವೃತ್ತಿಯ ಅವಧಿಯನ್ನು 58 ವರ್ಷಗಳಿಂದ 60 ವರ್ಷಕ್ಕೆ ತರುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. SP ಸದಸ್ಯರ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ಹಿಂದೆ 25 ಜನರನ್ನು ನಮ್ಮ ಅವಧಿನಲ್ಲಿ ಮರಳಿ ಕೆಲಸಕ್ಕೆ ವಾಪಸ್ಸು ನಾವು ತಂದಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಮುಖಾಂತರ ಮತ್ತೆ ಆ ಒಂದು ವಿಚಾರದಲ್ಲಿ ಒಂದು ಪರಿಹಾರವನ್ನು ಹುಡುಕುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತು ಸದಸ್ಯರ ಅಭಿಪ್ರಾಯ ನೈಟ್ ಶಿಫ್ಟ್ ಮತ್ತು ವರ್ಕ್ಲೋಡ್ ವಿಚಾರದಲ್ಲಿ ಏನಿದೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ನಿಟ್ಟಿನಲ್ಲಿ ನಾವು 2026ರಲ್ಲಿ ಒಂದು ಸೂಕ್ತವಾದಂಥ ಕ್ರಮವನ್ನು ತಗೊತೀವಿ ಅಂತೇಳಿ ಈ ಮೂಲಕ ನಿಮಗೆ ಭರವಸೆಯನ್ನು ಕೊಡ್ತೇನೆ. ಇದರ ಜೊತೆಗೆ 25 ವರ್ಷ ಸರ್ವಿಸ್ ಆದವ್ರಿಗೆ ಮತ್ತು ಪ್ಲ್ಯಾನ್ 3ಗೆ ಮತ್ತು ಪ್ಲ್ಯಾನ್ 4ಗೆ ನಾವು ಅತ್ಯುತ್ತಮವಾದಂಥ ಉಡುಗೊರೆಗಳನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಈ ರೀತಿ ಹಲವಾರು ಯೋಜನೆಗಳನ್ನು ನಮ್ಮ ತಂಡ ಇಟ್ಕೊಂಡಿದೆ. ನಿಮ್ಮ ಈ ಒಂದು ಅಮೂಲ್ಯವಾದಂಥ ಮತವನ್ನು ನಾವು ಕೇಳ್ತೇವೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ತಂಡಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡೋ ಮುಖಾಂತರ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತೇನೆ. ಕೆಲವರು ವಿಡಿಯೋ ಮುಖಾಂತರ ಮಾತಾಡಿರುವಂಥದ್ದನ್ನ ನಾನು ಗಮನಿಸಿದ್ದೇನೆ. ಅವ್ರಿಗೆ ಉತ್ತರ ಕೊಡೋಷ್ಟು ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಇಲ್ಲ. ಅಷ್ಟು ಕೆಳಮಟ್ಟಕ್ಕೆ ಇಳಿದು ಮಾತಾಡುವಂಥ ಒಂದು ಪರಿಸ್ಥಿತಿ ನನಗೆ ಬಂದಿಲ್ಲ. ಈ ಥರದಕ್ಕೆ ಹಿಂದೆನೂ ಕೂಡ ಜನ ಉತ್ತರ ಕೊಟ್ಟಿದ್ದಾರೆ. 9ನೇ ತಾರೀಕು ಕೂಡ ಇದಕ್ಕೆ ಉತ್ತರ ಸಿಗುತ್ತೆ. ಆದರೆ ಒಂದು ಪ್ರಮುಖವಾಗಿ ನಾನು ತಿಳಿಸ್ಬೇಕು ಅಂತ ಇರುವಂಥದ್ದು, ಕಳೆದ 3 ವರ್ಷ ನಾವೇನು ಕೆಲಸ ಮಾಡಿದ್ದೀವಿ ಅನ್ನುವಂಥದ್ದು ನಿಮ್ಮ ಕಣ್ಮುಂದೆ ಇದೆ. ಒಂದು ಒಳ್ಳೆ ಸ್ಯಾಲರಿಯನ್ನು ಪಡ್ಕೊಂಡಿದ್ದೇವೆ, ಬೋನಸನ್ನು ಪಡ್ಕೊಂಡಿದ್ದೇವೆ, ವೀಕ್ಲಿ 5 ಡೇಸ್ ಜಾರಿಯಾಗಿದೆ, ಹೌಸಿಂಗ್ ಸೊಸೈಟಿ ಪ್ರಾರಂಭ ಮಾಡಿದ್ದೇವೆ, ಗಿಫ್ಟನ್ನು ಪಡ್ಕೊಳ್ಳುವಂಥ ಕೆಲಸಗಳಾಗಿದೆ. ಮತ್ತು ಇವತ್ತು ಶಾಪ್ ಫ್ಲೋರ್ನಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡುವಂಥ ಒಂದು ವಾತಾವರಣ ಇದೆ. ಈ ವಾತಾವರಣವನ್ನು ನಾವು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಿ ಈ ಒಂದು ಉತ್ತಮವಾದಂಥ ವಾತಾವರಣವನ್ನು ತಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಎಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ನಾವು ಕೆಲಸ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ. ನನ್ನದೊಂದು ವಿನಂತಿ ಇದೆ, ಫುಲ್ ಟೀಮ್ಗೆ ನಮಗೆ ಅವಕಾಶ ಮಾಡಿಕೊಡ್ರಿ. ನೇಗಿಲ ತಂಡಕ್ಕೆ ಮತ ನೀಡಿ ಮುಂದಿನ 3 ವರ್ಷ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲರೂ ಕೂಡ ಒಟ್ಟಾಗಿ ಮುಂದೆ ಸಾಗೋಣ.